ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೆಸರುಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಒಂದು ಮಾಡ್ತಿದ್ದೀನಿ. ಅದು ಉತ್ತರ ಕನ್ನಡ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು. ಹೆಸರುಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಪಲ್ಯ ಮಾಡಲು ಬೇಕಾಗೋ ಸಾಮಗ್ರಿ ಏನೇನಂತ ಹೇಳ್ತೀನಿ ಬನ್ನಿ. ಎಣ್ಣೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮಾಟೊ, ಹಸಿ ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಬ್ಬಸಿಗೆ ಸೊಪ್ಪು, ಉಪ್ಪು, ಅರಿಶಿಣ. ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕೊಳ್ಳೋಣ. ನಂತರ ಸ್ವಲ್ಪ ಕರಿಬೇವು ಪಟಪಟ ಅಂತ ಸಿಡಿದಾಗಲೇ ಅಡುಗೆ ಪರಿಮಳ ಬರೋದು. ನಂತರ ಒಂದು ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಬೆಂದ ನಂತರ ಅದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಟೊಮೆಟೊ ಆದರೆ ಸಾಕು, ಇಲ್ಲಾಂದರೆ ಪಲ್ಯ ಹುಳಿಯಾದ್ರೆ ಇದು ಅಷ್ಟು ಚೆನ್ನಾಗಿರಲ್ಲ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನಂತರ ಸ್ವಲ್ಪ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು, ಯಾಕೆಂದರೆ ಹೆಸರು ಕಾಳಿಗೆ ಉಪ್ಪು ಹಾಕಿಲ್ಲ, ಹಾಗೆ ಬೇಯಿಸಿರೋದು. ನಂತರ ಟೊಮೆಟೊ ಬೆಂದ ನಂತರ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಸಿ ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಸಿ ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋದರೆ ಗಮ್ ಅಂತ ಸ್ಮೆಲ್ ಬರ್ತದೆ. ನಂತರ ಇದಕ್ಕೇನೆ ಈಗ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಎಣ್ಣೆಯಲ್ಲೇ ಹಾಕಬೇಕು. ಒಗ್ಗರಣೆ ಮಾಡುವಾಗ ಮೇಲೆ ಹಾಕಿದರೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ನಂತರ ಇದಕ್ಕೇನೆ ಚಿಕ್ಕದಾಗಿ ಕಟ್ ಮಾಡಿರುವ ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಪಲ್ಯಕ್ಕೆ ನೀರು ಹಾಕಬಾರ್ದು, ಏಕೆಂದರೆ ಹೆಸರುಕಾಳು ಬೇಯುವಾಗಲೇ ನೀರು ಹಾಕಿದ್ದೀವಿ. ಇದು ಸಬ್ಬಸಿಗೆ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ನಂತರ ಬೆಂದಿರುವ ಹೆಸರುಕಾಳು ಹಾಕಬೇಕು. ಹೆಸರುಕಾಳು ಸ್ವಲ್ಪ ಹಣ್ಣಾಗೋವರೆಗೂ ಬೇಯಿಸಬೇಕು. ಹೆಸರುಕಾಳು ಹಾಕಿ ಇದನ್ನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಹೆಸರುಕಾಳು ಚೆನ್ನಾಗಿ ಬೆಂದಿದೆ ಮತ್ತು ಸಬ್ಬಸಿಗೆ ಸೊಪ್ಪು ಸಹ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಒಂದು ಕುದಿ ಬರೋವರೆಗೂ ಬೇಯಿಸಿದರೆ ಸಾಕು, ಇದನ್ನು ಜಾಸ್ತಿ ಬೇಯುವಾಗಿ ಏನಿಲ್ಲ. ಇದು ಹೀಗೆ ಬೆಂದ್ರೇ ಟೇಸ್ಟ್ ಇದು. ಇದಕ್ಕೆ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಡೋಣ. ಈಗ ನೋಡಿ, ನಮ್ಮದು ಹೆಸರುಕಾಳು ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಲ್ಯ ಹೇಗೆ ಆಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ.